ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥ ಸ್ಯಾರಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಸೆಮಿ ಬ್ರೈಡಲ್ ಸ್ಯಾರಿ ಕುಚ್ಚು ಆಗಿರುತ್ತೆ. ಸೊ ಅದಕ್ಕಾಗಿ ನಾನು 10 ನಂಬರ್ದು ನೀಡಲ್ ತಗೊಂಡಿದ್ದೀನಿ ಮತ್ತು 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಎಂದಿನಂತೆ ಇವತ್ತು ಕೂಡ ನಾನು ಬಿಳಿ ಬಟ್ಟೆ ಮೇಲೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲಿ ಇನ್ನೂ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಇದಾದ್ಮೇಲೆ ನಾನು 4 ಚೈನ್ ಹಾಕೊಳ್ತೀನಿ. 1 2 3 4 4 ಚೈನ್ ಹಾಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಇನ್ನೂ ಒಂದು ಸಾರಿ 4 ಚೈನ್ ಹಾಕ್ಕೊಳ್ತೀನಿ. 1 2 3 4 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಸ್ಟ್ರೈಟಾಗಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಇವಾಗ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ರೌಂಡ್ ಬೀಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ರೌಂಡದು ಯಾವ ಶೇಪಲ್ಲಿದ್ರೂ ನಡೆಯುತ್ತೆ. ಸ್ವಲ್ಪ ದಪ್ಪು ಸೈಜ್ದು ತಗೊಳ್ಬೇಕು. ಒಂದು ಸುಮಾರು 5 mm ಸೈಜಷ್ಟು ಬೀಡ್ ತಗೊಳ್ಬೇಕು. ನೋಡಿ, ಒಂದು ಸಾರಿ ಬೀಡ್ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 4 ಚೈನ್ ಹಾಕ್ಕೊಳ್ತೀನಿ. 1 2 3 4 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಂದು ಸಾರಿ ಚೈನ್ ಹಾಕ್ಕೊಳ್ತೀನಿ. 1 2 3 4 4 ಚೈನ್ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಚೈನ್ ಹಾಕ್ಕೊಳ್ತೀನಿ. 1 2 3 4 4 ಚೈನ್ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಫಸ್ಟಲ್ಲಿ ನಾವು 4 ಚೈನನ್ನು 2 ಟೈಮ್ಸ್ ಹಾಕ್ಕೊಂಡಿದ್ವಿ. ನೋಡಿ, 4 ಚೈನು 2 ಟೈಮ್ಸ್ ಹಾಕ್ಕೊಂಡ್ವಿ. ಬೀಡ್ ಆದಮೇಲೆ 4 ಚೈನ್ನ 3 ಸಾರಿ ಹಾಕ್ಕೊಳ್ಬೇಕು. ಸೊ ಮೊದಲಲ್ಲಿ ಮತ್ತು ಕೊನೆಯಲ್ಲಿ ಮಾತ್ರ 2 ಸಾರಿ ಹಾಕ್ಕೊಳ್ಬೇಕು. ಉಳಿದಿದ್ದ ಕಡೆ ಎಲ್ಲ 3 ಸಾರಿ ಹಾಕ್ಕೊಳ್ಬೇಕು. ಮತ್ತು ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಮತ್ತೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಬೀಡ್ ಆ್ಯಡ್ ಮಾಡ್ಕೊಳ್ಳುವಾಗ ನೋಡ್ಕೊಳ್ಬೇಕು, ಯಾವುದೇ ರೀತಿ ಥ್ರೆಡ್ಡು ಬಿಚ್ಕೊಳ್ಬಾರ್ದು. ಆ ರೀತಿ ಅಷ್ಟು ಥ್ರೆಡ್ಗಳನ್ನ ಬೀಡ್ ಒಳಗಡೆಯಿಂದ ತಗೊಳ್ಬೇಕು. ನೋಡಿ, ಒಂದು ಸಾರಿ ಬೀಡ್ ಲಾಕ್ ಮಾಡಿಕೊಂಡೆ ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಾರಿ ಕ್ಲಾತಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೊಮ್ಮೆ ಚೈನ್ ಹಾಕ್ಕೊಳ್ತೀನಿ. 1 2 3 4 4 ಚೈನ್ ಹಾಕ್ಕೊಂಡು ಇದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. 1 2 3 4 ಅದನ್ನು ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಒಟ್ಟು ಒಂದು ಬೀಡ್ ಆದಮೇಲೆ ನಾವು 4 ಚೈನನ್ನು 3 ಸಾರಿ ಹಾಕ್ಕೊಳ್ಬೇಕು. ಮತ್ತು ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿ ಇನ್ನೂ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಆರ್ಚಿಗಾಗುವಷ್ಟು ಮಾತ್ರ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. 1 2 3 4 ಇದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೀವು ಲಾಕ್ ಮಾಡ್ಕೊಳ್ಳೋವಾಗ ತುಂಬ ಟೈಟಾಗಿಯೂ ಮಾಡ್ಕೊಳ್ಬಾರ್ದು, ತುಂಬ ಲೂಸಾಗಿ ಕೂಡ ಮಾಡ್ಕೊಳ್ಬಾರ್ದು. ನೋಡಿ, ಇಷ್ಟು ಬೇಸ್ ರೆಡಿಯಾಗಿದೆ. ಮೊದಲಲ್ಲಿ ಮತ್ತು ಕೊನೆಯಲ್ಲಿ 4 ಚೈನನ್ನು 2 ಸಾರಿ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೂ ಒಂದು ಸಾರಿ ಪಕ್ಕದಲ್ಲಿ ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿ ಟೈಟ್ ಮಾಡ್ಕೊಳ್ತೀನಿ. ಸೊ ಯಾವುದೇ ಡಿಸೈನ್ ಹಾಕಬೇಕಂದ್ರೂ ನಮಗೆ ಬೇಸ್ ತುಂಬ ಇಂಪಾರ್ಟೆಂಟು. ಬೇಸ್ ಕರೆಕ್ಟಾಗಿ ಬಂತು ಅಂದರೆ ನೆಕ್ಸ್ಟು ಆರ್ಚು ನೀಟಾಗಿ ಬರುತ್ತೆ.
ಇವಾಗ ಬೇರೆ ಕಲರ್ ಥ್ರೆಡ್ನ ತಗೊಂಡು ಮೊದಲಿಗೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಲಾಕ್ ಬೇಕಂದ್ರೂ ಮಾಡ್ಕೊಬೋದು, ಇಲ್ಲ ಥ್ರೆಡ್ನ ತಗೊಂಡು ಗಂಟು ಬೇಕಂದ್ರೂ ಹಾಕ್ಕೊಳ್ಬೋದು. ನೋಡಿ 2 ಸಾರಿ ಲಾಕ್ ಹಾಕ್ಕೊಂಡಿದ್ನಲ್ಲ ಕೆಳಗಡೆ, ಮೇಲೆ ಕೂಡ 2 ಲಾಕ್ ಮೇಲೆ 2 ಸಾರಿ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ನೆಕ್ಸ್ಟು 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಹಾಕ್ಕೊಂಡಾದ್ಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಕೆಳಗಡೆ 4 ಚೈನ್ದು ಲಾಕ್ ಏನಿತ್ತು ಆ ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಇವಾಗ ನೆಕ್ಸ್ಟ್ 4 ಚೈನ್ದು ಗ್ಯಾಪಿಗೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಳ್ತೀನಿ. ಬೀಡ್ ಹಿಂದೆಗಡೆ ಒಂದು ಥ್ರೆಡ್ ಇದೆಯಲ್ಲ, ಆ ಥ್ರೆಡ್ಡಿಗೆ ನಾನು ನೀಡಲ್ನ ಹಾಕಿ ದಾರನ ತಗೊಂಡ್ಬಂದು ತ್ರಿಬಲ್ ಕ್ರೋಶಾನ ಮಾಡ್ಕೊಳ್ತೀನಿ. 2 ದಾರನ ಒಂದು ಮಾಡಿಕೊಂಡೆ, ಮತ್ತೆ 2 ದಾರ ಒಂದು ಮಾಡಿಕೊಂಡೆ, ಕೊನೆಯಲ್ಲಿ ಉಳಿದಿದ್ದ 2 ದಾರನ ಒಂದು ಮಾಡಿಕೊಂಡೆ. ನೋಡಿ ತ್ರಿಬಲ್ ಕ್ರೋಶಾ ಕಂಬ ಆಯಿತು. ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು ಬೀಡ್ ಹಿಂದೆ ಇರೋ ಥ್ರೆಡ್ಡಿಗೆ ಮತ್ತೆ ಇನ್ನೊಂದು ತ್ರಿಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತೀನಿ. ಸೊ ತ್ರಿಬಲ್ ಕ್ರೋಶಾ ಕಂಬ ಹಾಕೋದು ಹೇಗೆ ಅಂತ ಎಲ್ಲರಿಗೂ ಗೊತ್ತಿದೆ, ಹಳೆ ವಿಡಿಯೋಸ್ನಲ್ಲೆಲ್ಲ ಇದೆ. ಇವಾಗ ಮತ್ತೆ ನಾನು 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಸೊ 3 ಚೈನ್ ಹಾಕಾದ್ಮೇಲೆ ಈ 2 ಕಂಬಗಳನ್ನ ಸೇರಿ ಒಟ್ಟಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ 2 ಕಂಬಗಳನ್ನ ಸೇರಿಸಿ ಒಂದು ಲಾಕ್ ಮಾಡಿ ಪೀಕಾಕ್ ಡಿಸೈನ್ ಮಾಡ್ಕೊತೀನಿ. ಕಾಮನ್ ಆಗಿ ನಾವು ಯಾವಾಗಲೂ ಒಂದು ಕಂಬಕ್ಕೆ ಒಂದು ಸಾರಿ ಪೀಕಾಕ್ ಡಿಸೈನ್ ಮಾಡ್ಕೊಳ್ತಿದ್ವಿ. ಸೊ ಇಲ್ಲಿ ನಾನು 2 ಕಂಬಗಳಿಗೆ ಸೇರಿ ಒಂದು ಪೀಕಾಕ್ ಡಿಸೈನ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಳ್ತೀನಿ. ಬೀಡ್ ಹಿಂದೆ ಇರೋ ಥ್ರೆಡ್ಡಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ ತಂದು ತ್ರಿಬಲ್ ಕ್ರೋಶಾ ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಂದು ಸಾರಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ 2 ಸಾರಿ. ಬೀಡ್ ಹಿಂದೆ ಇರೋ ಥ್ರೆಡ್ಡಿಗೆ ನಾನು ತ್ರಿಬಲ್ ಕ್ರೋಶಾ ಕಂಬನ ಹಾಕ್ಕೊಳ್ತೀನಿ. ಸೊ 2 ತ್ರಿಬಲ್ ಕ್ರೋಶಾ ಕಂಬಗಳಾದಮೇಲೆ ನಾನು 3 ಚೈನ್ ಹಾಕ್ಕೊಳ್ತೀನಿ. 1 2 3 ಚೈನ್ ಹಾಕ್ಕೊಂಡು ಆ 2 ಕಂಬಗಳನ್ನ ಸೇರಿ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ 2 ಕಂಬಗಳನ್ನ ಸೇರಿಸಿ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಮಗೆ ಪೀಕಾಕ್ ಡಿಸೈನ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಏಕೆಂದರೆ 2 ಕಂಬಗಳನ್ನ ಸೇರಿ ನಾವು ಪೀಕಾಕ್ ಡಿಸೈನ್ ಮಾಡ್ಕೊತಾ ಇರೋದು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಬೀಡ್ ಹಿಂದೆ ಇರೋ ಥ್ರೆಡ್ಡಿಗೆ ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತೀನಿ. ಮತ್ತೆ ಇನ್ನೂ ಒಂದು ಸಾರಿ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಂಡು ಬೀಡ್ ಹಿಂದೆ ಇರೋ ಥ್ರೆಡ್ಡಿಗೆ ನಾನು ತ್ರಿಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತೀನಿ. ಇಲ್ಲಿ ತ್ರಿಬಲ್ ಕ್ರೋಶಾ ಕಂಬಗಳು ಎಲ್ಲ ಒಂದೇ ಸಮವಾಗಿ ಬರಬೇಕು. ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. 2 ಕಂಬಗಳನ್ನ ಸೇರಿ ಒಂದು ಪೀಕೋ ಮಾಡ್ಕೊಳ್ತೀನಿ. ನೋಡಿ 2 ಕಂಬಗಳಿಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಬರುತ್ತೆ. ಸೊ ಡಿಸೈನ್ನ ನೀವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಸೊ ಬೀಡ್ ಹಿಂದೆ ಥ್ರೆಡ್ಡಿಗೆ ಎಷ್ಟು ಕಂಬಗಳು ಇಡಿಸುತ್ತೆ ಅಷ್ಟು ಕಂಬಗಳನ್ನ ಹಾಕ್ಕೊಳ್ತಾ ಹೋಗಬೇಕು. ಸೊ ನಾನಿಲ್ಲಿ ಒಟ್ಟು 12 ಕಂಬಗಳನ್ನ ಹಾಕ್ಕೊಳ್ತೀನಿ. 12 ಕಂಬಗಳನ್ನ ಹಾಕ್ಕೊಂಡು 2 ಕಂಬಕ್ಕೊಂದು ಪೀಕೋ ಅಂತ ಮಾಡಿಕೊಂಡ್ರೆ ನಮಗೆ 6 ಪೀಕಾಕ್ ಡಿಸೈನ್ ಬರುತ್ತೆ. ಕಂಬಗಳು 12 ಇರುತ್ತೆ, ಪೀಕಾಕ್ ಡಿಸೈನು 6 ಮಾತ್ರ ಬಂದಿರುತ್ತೆ. ಯಾಕಂದರೆ 2 ಕಂಬಗಳಿಗೆ ನಾವು ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀವಿ, ಹಾಗಾಗಿ 6 ಪೀಕಾಕ್ ಡಿಸೈನ್ ಬಂದಿರುತ್ತೆ, ಕಂಬಗಳು 12 ಬಂದಿರುತ್ತೆ. ನೋಡಿ ಪೂರ್ತಿ ಕಂಬಗಳಾದಮೇಲೆ ಈ ರೀತಿ ಕಾಣಿಸುತ್ತೆ. ಒಟ್ಟು 6 ಪೀಕಾಕ್ ಡಿಸೈನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ, ಅಷ್ಟು ಸಾಕಾಗುತ್ತೆ. ಇನ್ನು ಜಾಸ್ತಿ ಹಾಕ್ಕೊಂಡ್ರೆ ಅದು ಬೆಂಡ್ ಆಗಿಬಿಡುತ್ತೆ. ನೋಡಿ ನೆಕ್ಸ್ಟು 4 ಚೈನ್ದು ಗ್ಯಾಪಿಗೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಅಥವಾ ಸಿಂಗಲ್ ಕ್ರೋಶಾ. ಮತ್ತು ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಹಾಕ್ಕೊಂಡು 4 ಚೈನ್ದು ಲಾಕ್ ಏನಿದೆ ಆ ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ.
ನೋಡಿ ಡಿಸೈನ್ ಹಾಕಿರೋದು ಈ ರೀತಿ ಕಾಣಿಸುತ್ತೆ. ಸೊ ಎಲ್ಲೂ ನಮಗೆ ಎಕ್ಸ್ಟ್ರಾ ಕಂಬಗಳು ಬಂದಿದೆ ಅಂತ ಅನಿಸಲ್ಲ. ಸೊ ನೀಟಾಗಿ 12 ಕಂಬಗಳು ಈ ಬೀಡ್ಗೆ ಫಿಟ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಚೈನ್ ಗ್ಯಾಪಿಗೆ ಒಂದು ಸಾರಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಳ್ತೀನಿ. ಬೀಡ್ ಹಿಂದೆ ಇರೋ ಥ್ರೆಡಿಗೆ ನಾನು ನೀಡಲ್ನ ಹಾಕಿ ತ್ರಿಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಳ್ತೀನಿ. 2 ದಾರ ಒಂದು ಮಾಡಿಕೊಂಡೆ, ಮತ್ತೆ 2 ದಾರ ಒಂದು ಮಾಡಿಕೊಂಡೆ, ಕೊನೆಯಲ್ಲಿ ಕೂಡ ಉಳಿದಿದ್ದ 2 ದಾರನ ಒಂದು ಮಾಡಿಕೊಂಡೆ. ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಂಡು ತ್ರಿಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತೀನಿ. ಇವಾಗ 3 ಚೈನ್ ಹಾಕ್ಕೊಳ್ತೀನಿ. ಮತ್ತೆ ಆ 2 ಕಂಬಗಳನ್ನ ಸೇರಿ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಸೊ ಹೀಗೆ ನೀವು ಪೂರ್ತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಈ ಡಿಸೈನು ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟಾಗೂ ಕಾಣಿಸುತ್ತೆ ಮತ್ತು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಡೈರೆಕ್ಟಾಗಿ ಅಂತೂ ಡಬಲ್ ಕಾಂಬಿನೇಷನಲ್ಲಿ ಮಾಡೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ ಒಟ್ಟು 3 ಸ್ಟೆಪ್ಪಲ್ಲಿ ಬರುತ್ತೆ. ಸೊ ಇವಾಗ 2 ಸ್ಟೆಪ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ಪು ಇನ್ನೂ ಒಂದು ಸ್ಟೆಪ್ ಇರುತ್ತೆ. ಇದೇ ರೀತಿ ನಾವು ಪೂರ್ತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ನೋಡಿ ಪೂರ್ತಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ 4 ಚೈನ್ ಹಾಕ್ಕೊಳ್ತೀನಿ. 1 2 3 4 4 ಚೈನ್ ಹಾಕ್ಕೊಂಡು ಕೊನೆ ಚೈನ್ದು ಲಾಕ್ ಏನಿತ್ತು ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಕೊನೆಯಲ್ಲಿ 2 ಲಾಕ್ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ 2 ಲಾಕ್ ಮೇಲೆ ನಾನು 2 ಸಾರಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಉಳಿದಿದ್ದು ಇನ್ನೊಂದು ಲಾಕ್ ಮೇಲೆ ಕೂಡ ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ತೀನಿ. 1 2 2 ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಪೂರ್ತಿ ಆರ್ಚ್ ಹಾಕಿದ್ಮೇಲೆ ನಮಗೆ ಈ ರೀತಿ ಡಿಸೈನ್ ಬಂದಿರುತ್ತೆ. ಸೊ ಈ ಡಿಸೈನು ನಮಗೆ ಬೇಕಂದರೆ ಇಷ್ಟಕ್ಕೆ ನಾವು ಸ್ಟಾಪ್ ಮಾಡ್ಕೊಳ್ಬೋದು, ಇಲ್ಲ ಬೇಕು ಅಂದರೆ ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ ಕೂಡ ಹಾಕ್ಕೊಳ್ಬೋದು. ಸೊ ಇಷ್ಟೇ ಸಾಕು ಅನ್ನೋರು ಇಷ್ಟಕ್ಕೆ ಎಂಡ್ ಮಾಡ್ಕೊಳ್ಳಿ, ನೋಡೋದಕ್ಕೆ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಇದಕ್ಕೆ ಇನ್ನೂ ಒಂದು ಸ್ಟೆಪ್ ಹಾಕ್ಕೊತಾ ಇದ್ದೀನಿ. ಈ ಸ್ಟೆಪ್ಪಿಗೆ ನಾನು ಬೇಸಲ್ಲಿ ಯೂಸ್ ಮಾಡಿದ್ದಂಥ ಥ್ರೆಡ್ ಕಲರ್ನೇ ಮತ್ತೆ ತಗೊಳ್ತಾ ಇದ್ದೀನಿ. ಮತ್ತು ನಾನು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 4 ಚೈನ್ದು ಏನಿತ್ತು ಆ ಚೈನ್ ಮೇಲೆ ನಾನು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತೀನಿ. ನಾನು ಚೈನಿಗೆ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇಲ್ಲ, ಚೈನ್ದು ಹೋಲ್ ಗ್ಯಾಪ್ ಇರುತ್ತಲ್ಲ, ಸೆಂಟ್ರಲ್ ಹೋಲ್ ಇರುತ್ತಲ್ಲ, ಆ ಹೋಲ್ ಗ್ಯಾಪಿಗೆ ನಾನು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಚೈನಿಗೆ ಬೇಕಂದ್ರೂ ಮಾಡ್ಕೊಳ್ಬೋದು, ಇಲ್ಲ ಚೈನ್ದು ಹೋಲಿಗೆ ಬೇಕಂದ್ರೂ ಮಾಡ್ಕೊಳ್ಬೋದು. ನಾನಿಲ್ಲಿ ಚೈನ್ದು ಹೋಲಿಗೆ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು 4 ಚೈನ್ ಹಾಕ್ಕೊಂಡಿದ್ವಲ್ಲ, ಆ 4 ಚೈನ್ದು ಹೋಲ್ ಗ್ಯಾಪಿಗೆ ನಾನು 4 ಸಾರಿ ಸಿಂಗಲ್ ಕ್ರೋಶಾಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 4ನೇದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. 4 ಸಿಂಗಲ್ ಕ್ರೋಶಾ ಆದಮೇಲೆ ಲಾಕ್ ಏನಿದೆ ಲಾಕ್ ಹತ್ರ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಲಾಕಿಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಇವಾಗ ನಾನು 4 ಚೈನ್ಗಳನ್ನ ಹಾಕ್ಕೊಳ್ತೀನಿ. ನೋಡಿ ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಆಗಿದೆ ಅಲ್ಲ, ಅಲ್ಲಿ ನಾವು ಚೈನ್ಗಳನ್ನ ಹಾಕ್ಕೊಳ್ಬೇಕು. ಒಟ್ಟು 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಈ ಪೀಕೋಡ್ದು ಡಿಸೈನ್ ಪಕ್ಕ ಲಾಕ್ ಏನಿದೆ ಅಲ್ಲಿಗೆ ನಾನು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತೀನಿ. ನೋಡಿ 2 ಕಂಬಗಳಾದಮೇಲೆ ಲಾಕ್ ಏನು ಬಂದಿದೆ ಅಲ್ಲಿಗೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನಮಗೆ ಆರ್ಚ್ ಮೇಲೆ ಒಂದು ರೌಂಡ್ ಥರ ಬರುತ್ತೆ ಈ ಡಿಸೈನು. ನೋಡಿ ಆರ್ಚ್ ಮೇಲೆ ನೀಟಾಗಿ ಫಿಲ್ ಆಗುತ್ತೆ. ನಿಮಗೆ 4 ಚೈನ್ ಎಟುಕಲಿಲ್ಲ, 3 ಚೈನ್ ಎಟುಕ್ತು ಅಂದರೆ 3 ಚೈನೇ ಹಾಕ್ಕೊಳ್ಳಿ, ಇಲ್ಲ 5 ಚೈನ್ ಬೇಕಂದರೆ ಹಾಕ್ಕೊಳ್ಳಿ. ಈಗ ಕರೆಕ್ಟಾಗಿ 4 ಚೈನ್ ಆಲ್ಮೋಸ್ಟು ಫಿಟ್ ಆಗುತ್ತೆ. ನೋಡಿ ಮತ್ತೆ 4 ಚೈನ್ ಹಾಕ್ಕೊಂಡೆ.
ನೆಕ್ಸ್ಟು ಪೀಕೋದು ಲಾಕಿಗೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು ಎಲ್ಲ ಪೀಕೋ ಡಿಸೈನ್ಗೂ 4 ಚೈನ್ಗಳನ್ನ ಹಾಕ್ಕೊಳ್ಬೇಕು ಮತ್ತು ಲಾಕ್ನ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಮತ್ತೆ 4 ಚೈನ್ನ ಹಾಕ್ಕೊಳ್ತೀನಿ. 1 2 3 4 4 ಚೈನ್ ಹಾಕ್ಕೊಂಡೆ. ಪೀಕೋದು ಲಾಕ್ ಏನು ಮಾಡಿದ್ದೀವಿ 2 ಕಂಬಗಳು ಆದಮೇಲೆ ಅಲ್ಲಿಗೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಅಂತಾದರೂ ಹೇಳ್ಬೋದು, ಸಿಂಗಲ್ ಕ್ರೋಶಾ ಅಂತಾದರೂ ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ಡಿಸೈನು ಫೈನಲಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಆರ್ಚ್ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ನಾರ್ಮಲ್ ಆರ್ಚ್ಗಿನ್ನ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ಹಾಗಾಗಿ ಈ ಡಿಸೈನ್ನ ನೀವು ಟ್ರೈ ಮಾಡಿ ನೋಡ್ಬೋದು. ನೋಡಿ, ಕೊನೆಯಲ್ಲಿ ನಾನು 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, 2 ಕಂಬಗಳಾದಮೇಲೆ ಲಾಕ್ ಏನಿದೆ ಅಲ್ಲಿಗೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ನಾನು ಮತ್ತೆ ಆ ಚೈನ್ದು ಹೋಲ್ದು ಗ್ಯಾಪ್ ಏನಿದೆ ಅಲ್ಲಿಗೆ ನಾನು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಬರ್ತೀನಿ. ಸೊ 4 ಚೈನ್ ಹಾಕ್ಕೊಂಡಿದ್ವಲ್ಲ, 4 ಚೈನ್ದು ಹೋಲ್ ಏನಿರುತ್ತೆ ಅದರೊಳಗಡೆಗೆ ನಾನು ಮತ್ತೆ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಹೋಗ್ತೀನಿ. ಮೊದಲಲ್ಲೂ ನಾವು ಇದೇ ರೀತಿ ಮಾಡ್ಕೊಂಡಿದ್ವಲ್ಲ, ಹಾಗೆ ನಾವು ಎಲ್ಲ ಆರ್ಚ್ ಆದಮೇಲೆ ಚೈನ್ ಮೇಲೆ ನಾವು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, 4 ಸಾರಿ ಆದಮೇಲೆ ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಪೂರ್ತಿ ಫಿನಿಶ್ ಆದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಒಂದು ಸಾರಿ ನಾವು ಮೇಲ್ಗಡೆ ಏನು ಚೈನ್ ಹಾಕಿದ್ದೀವಿ ಅದನ್ನು ಪೀಕೋ ಮೇಲೆ ಬರೋ ಹಾಗೆ ಫಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಅದು ಅದೇ ರೀತಿ ಫಿಕ್ಸ್ ಆಗಿ ನಿಂತ್ಕೊಂಡಿರುತ್ತೆ. ನೋಡಿ, ನೋಡೋದಕ್ಕೆ ಎಷ್ಟು ನೀಟಾಗಿ ಕಾಣಿಸುತ್ತೆ. ಸೊ ಈ ಡಿಸೈನು ಡಬಲ್ ಕಾಂಬಿನೇಷನ್ ಬಂದಿರೋದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇವಾಗ ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಹಾಕ್ಕೊಂಡು ನೆಕ್ಸ್ಟು ಪೀಕೋದು ಲಾಕ್ ಹತ್ರ ನಾನು ಲಾಕ್ ಮಾಡ್ಕೊಳ್ತೀನಿ. 2 ಕಂಬಗಳಾದಮೇಲೆ ಏನು ಗ್ಯಾಪ್ ಇದೆ ಆ ಗ್ಯಾಪಿಗೆ ನಾನು ಒಂದು ಸಾರಿ ಸಿಂಗಲ್ ಕ್ರೋಶಾ ಅಂತಾದರೂ ಹೇಳ್ಬೋದು, ಲಾಕ್ ಅಂತಾದರೂ ಹೇಳ್ಬೋದು. ಸೊ ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 4 ಚೈನ್ ಹಾಕ್ಕೊಳ್ತೀನಿ. ಮತ್ತು ನೆಕ್ಸ್ಟ್ 2 ಕಂಬಗಳಾದಮೇಲೆ ಗ್ಯಾಪ್ ಏನಿದೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ನೀವು ಪೂರ್ತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಪೂರ್ತಿ ಆರ್ಚು ಇದೇ ರೀತಿ ಬರುತ್ತೆ. ನೋಡಿ, ಕೆಳಗಡೆ ಒಂದು ಲೈನು ಮತ್ತು ಮೇಲ್ಗಡೆ ಒಂದು ಲೈನು. ಈ ರೀತಿ ನೀವು ಪೂರ್ತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಬನ್ನಿ. ಸೊ ಪೂರ್ತಿ ಆರ್ಚ್ ಕಂಪ್ಲೀಟ್ ಆದಮೇಲೆ ನಮಗೆ ಯಾವ ರೀತಿ ಕಾಣಿಸುತ್ತೆ ಅಂದರೆ, ನೋಡಿ, ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ನೋಡೋದಕ್ಕೆ ಒಂದು ರೀತಿ ಡಿಫ್ರೆಂಟಾಗಿ ಕಾಣಿಸುತ್ತೆ. ಡಿಸೈನು ಡೈರೆಕ್ಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಪೀಕೋ ಡಿಸೈನ್ ಮೇಲೆ ಒಂದು ರೌಂಡ್ ಬಂದಿರೋ ಹಾಗೆ ಕಾಣಿಸುತ್ತೆ. ಸೊ ಈ ಡಿಸೈನ್ ನೋಡಿ, ಇಲ್ಲಿ ಗ್ಯಾಪ್ ಕೊಟ್ಟಿದ್ದೀವಲ್ಲ, ಇಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಬೇಕು. ಸೊ ಇದಕ್ಕೆ ನಾನು ಕುಚ್ಚು ಕಟ್ಟೋದಕ್ಕೆ 137 ದಾರನ ತಗೊಂಡಿದ್ದೀನಿ. 137 ದಾರನ ಡಬಲ್ ಮಾಡ್ಕೊಂಡಾಗ 267 ಆಗುತ್ತೆ. ಸೊ ನಾನಿಲ್ಲಿ ಸಿಂಗಲ್ ಕಲರಿಂದ ನಾನು ಕುಚ್ಚನ್ನ ಕಟ್ಟಿರುವಂಥದ್ದು. ನೀವು ಬೇಕಂದರೆ ಡಬಲ್ ಕಾಂಬಿನೇಷನಲ್ಲಿ ಕುಚ್ಚನ್ನ ಕಟ್ಕೊಳ್ಬೋದು. ಸೊ ನಾನು ಸಿಂಗಲ್ ಕಲರ್ ಹೈಲೈಟ್ ಆಗಲಿ ಅಂತೇಳಿ ಸಿಂಗಲ್ ಕಲರಿಂದ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಎಲ್ಲ ವಿಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.